ಹೆಸರಿಗೆ ಮಾತ್ರ ನೀರು ಶುದ್ಧೀಕರಣ ಕೇಂದ್ರ. ಆದರೆ ಶಿವಮೊಗ್ಗ ನಗರಸಭೆ ವ್ಯಾಪ್ತಿಗೆ ಬರುವ ಕೃಷ್ಣರಾಜೇಂದ್ರ ನೀರು ಶುದ್ಧೀಕರಣ ಘಟಕದ ನಾಮಫಲಕ ನೀರು ಕಾಣದೆ ಎಷ್ಟು ವರ್ಷಗಳಾಗಿದೆಯೋ ದೇವರೇ ಬಲ್ಲ. ಘಟಕದ ನಾಮಫಲಕವನ್ನೇ ಸ್ವಚ್ಛವಾಗಿಟ್ಟಿಸಿಕೊಳ್ಳಲು ಬಾರದ ಇವರಿಗೆ ಇನ್ನು ಶುದ್ಧ ನೀರು ಹೇಗೆ ಕೊಡ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿನ ಸಾರ್ವಜನಿಕರು ಮಹಾನಗರ ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಶುದ್ಧೀಕರಣ ಘಟಕದ ಕೇಂದ್ರ ದ್ವಾರದ ಮುಂದೆ ಅಳವಡಿಸಿರುವ ಈ ನಾಮಫಲಕವನ್ನು ಸಾರ್ವಜನಿಕರೇ ತೊಳೆದು ಸ್ವಚ್ಛಗೊಳಿಸುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿದ ಜಿಲ್ಲೆಯಾಗಿದೆ. ಆದರೂ ಶಿವಮೊಗ್ಗ ನಗರದಲ್ಲಿ ಕೆಲ ದಿನಗಳ ಹಿಂದೆ ಕುಡಿಯುವ ನೀರು ಮಣ್ಣು ಮಿಶ್ರಿತ ಆಗಿತ್ತು. ನಗರವಾಸಿಗಳು ಕುಡಿಯುವ ನೀರಿಗೆ ಪರದಾಡುವಂತಾಗಿತ್ತು. ಕಚೇರಿಯ ನಾಮಫಲಕವೇ ನೀರು ಕಾಣದೆ ವರ್ಷಗಳು ಕಳೆದಿವೆ ಅಂತೇಳಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯರು ಶುದ್ಧೀಕರಣ ಕೇಂದ್ರ ಘಟಕದ ನಾಮಫಲಕವನ್ನು ಅಲ್ಲಿಯೇ ಸಿಕ್ಕ ನೀರಿನಿಂದ ಸ್ವಚ್ಛಗೊಳಿಸಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ನೋಡಿ ಸರ್, ಬರೀ ಒರೆಸ್ಕೊಳಕ್ಕೆ ಇದಿಲ್ಲ. ಶುದ್ಧೀಕರಣ, ನೀರು ಶುದ್ಧೀಕರಣ ಯಾವ ರೀತಿ ಶುದ್ಧೀಕರಣ? ಗೋಡೆ ಶುದ್ಧೀಕರಣ ಇಲ್ಲ ಇಲ್ಲಿ. ಗೋಡೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಟೈಮ್ ಇಲ್ಲ ಪಾಪ ಅವರಿಗೆ. ಮಾಡ್ತಾ ಇರೋದು ಎಲ್ಲ ಎಲ್ಲ ಕಚೇರಿಗಳು ಹಂಗೆ ಆಗಿರೋದು. ನಮ್ಮ ಎಲ್ಲ ಮೊನ್ನೆ ನೋಡಿಲ್ಲ ಕೆಸರು ಹೆಂಗಿತ್ತು ಅಂತ. ಕೆಸರು ನೋಡಿದ್ರಲ್ಲ ಯಾವ ರೀತಿ ಕೆಸರು. ನೀವು ಹೇಳ್ದಂಗೆ ಅಧಿಕಾರಿಗಳಿಗೆ ಗೆದ್ದು ಹಿಡ್ಕೊಂಡು